ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾಡ್ತಾ ಇದ್ದೆ ಮಂದಿ ರೈಸ್, ಅರಬಿಕ್ ಸ್ಟೈಲ್ ಮಂದಿ ರೈಸ್ ಯಾವ ರೀತಿ ಮಾಡ್ತಾರೆ ನಾನು ತೋರಿಸ್ತಾ ಇದ್ದೇನೆ. ಅದಕ್ಕೆ ಬಂದುಬಿಟ್ಟು ಪಟ್ಟ, ಗ್ರಾಂಬು, ಏಲಕ್ಕಾಯಿ, ಬಿರಿಯಾನಿ ಲೀಫ್ ಮತ್ತು ಪೆಪ್ಪರು, ಜೀರಾ ಇದಿಷ್ಟು ಕೂಡ ಹಾಕಿದ್ದೇನೆ. ಆಮೇಲೆ ಒಂದು ಬೇಜಿನಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೇನೆ. ಆಮೇಲೆ ಬಂದುಬಿಟ್ಟು ಒಂದು ಬೇಜಿನು ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 2 ಹಿಡಿಯಷ್ಟು ಉಪ್ಪು ಹಾಕಿದ್ದೇನೆ. ಕಲ್ಲು ಉಪ್ಪು ತಗೊಂಡಿದ್ದೆ ನೋಡಿ. ಆಮೇಲೆ ಜಿಂಜರ್ ಮತ್ತು ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮ್ಯಾಗಿ ಕ್ಯೂಬು, ಕಾಶ್ಮೀರಿ ಚಿಲ್ಲಿ, ಧನಿಯಾ ಪೌಡರ್ ಮತ್ತು ಮಂದಿ ಮಸಾಲ ಇದಿಷ್ಟು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಪುದೀನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಆಮೇಲೆ 1 ಬೇಜಿನಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಆಮೇಲೆ ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೇನೆ. ಯಾರು ಕೂಡ ಮೊಸರು ಹಾಕಲ್ಲ. ಮೊಸರು ಹಾಕಿದರೆ ಅಂದರೆ ಮೊಸರು ಮತ್ತು ಚಿಲ್ಲಿ ಎಲ್ಲ ಹಾಕೋದಂದರೆ ಸ್ವಲ್ಪ ಖಾರ ಮತ್ತು ಹುಳಿ ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೆ 35 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೇನೆ. ಯಾಕಂದರೆ ನಾವು ಇವಾಗ 20 kg ರೈಸ್ ತಗೊಂಡಿದ್ದೇನೆ, ರೈಸ್ ಬಾಸ್ಮತಿ ರೈಸು. ಆಮೇಲೆ ಅದಕ್ಕೆ ಡ್ರೈ ಲೆಮನ್ ಅಂತ ಒಂದು ಬರುತ್ತೆ, ಡ್ರೈ ಲೆಮನ್ ಲಾಸ್ಟ್ ಅದರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಂದ್ ಮಾಡಿಡುತ್ತೇವೆ. ಬಂದ್ ಮಾಡಿ ಇಟ್ಟಾಗ ಒಂದು 5 ನಿಮಿಷ ಆದಾಗಲೇ ಕುದಿ ಬರುತ್ತೆ. ಚೆನ್ನಾಗಿ ಕುದಿ ಬರುವಾಗ ನಾವು ನೆಂದಿಟ್ಬಿಟ್ಟು ಬಾಸ್ಮತಿ ರೈಸ್ ಇದೆಯಲ್ಲ ಅದನ್ನು ಕೂಡ ಫಿಲ್ಟ್ರ್ ಮಾಡಿ ಇದಕ್ಕೆ ಹಾಕಬೇಕು. ಫಿಲ್ಟ್ರ್ ಮಾಡಿ ಹಾಕಿದ ಮೇಲೆ ತಕ್ಕಂತ ಮಿಕ್ಸ್ ಮಾಡಬೇಕು, ಯಾಕಂದರೆ ತಲೆ ಹಿಡಿಯೋದಂಗೆ ನೋಡಬೇಕು. ಆಮೇಲೆ ರೈಸ್ ನೀರೆಲ್ಲ ಡ್ರೈ ಆದಮೇಲೆ ರೈಸ್ ಇದೇ ಥರ ಇರುತ್ತೆ ನೋಡಿ. ಇದೇ ಥರ ಇದು ಬಂದಾಗ ಸ್ವಲ್ಪ ಲೈಟಾಗಿ ಗ್ಯಾಸ್ ಲೈಟಾಗಿ ಸ್ಲೋ ಮಾಡಿಬಿಟ್ಟು ಆಮೇಲೆ ಒಂದು 5 ನಿಮಿಷ ಅಷ್ಟು ದಮ್ ಇಡಬೇಕು. ದಮ್ ಇಟ್ಟ ಮೇಲೆ ಇದೇ ಥರ ರೆಡಿಯಾಗಿರುತ್ತೆ ನೋಡಿ. ಇದೇ ಥರ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫಾಲೋ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಓಕೆ, ಬಾಯ್.